ಅಣ್ಣ ನಿನಗತೆ ಹಡಗಿನೊಳಗ ಕೆಲಸಕ್ಕೆ ಸೇರ್ಕೋಬೇಕಪ್ಪ ಅಂತಂದ್ರ ಹೆಂಗ್ ಜಾಯಿನ್ ಆಗ್ಬೇಕಪ್ಪ ಅಂತಂದು ಬಹಳ ಜನ ಕೇಳ್ತಾರ. ನೋಡ್ರಿ, ಈ ವಿಡಿಯೋನಾಗ ಮರ್ಚೆಂಟ್ ನೇವಿ ಹೆಂಗ್ ಜಾಯ್ನ್ ಆಗ್ಬೇಕು ನಾ ಹೇಳ್ತೀನಿ. ನಿಮ್ಮ ವಯಸ್ಸು ಏನಾದ್ರು 17ರಿಂದ 25 ಒಳಗಿತ್ತಪ್ಪ ಅಂತಂದ್ರ ಈ ವಿಡಿಯೋ ತಪ್ಪದೆ ನೋಡ್ರಿ. ನೀವ್ ಏನಾದ್ರು ಸೆಕೆಂಡ್ PUC PCM ಏನಾದ್ರು 60% ಗಿನ್ನ ಜಾಸ್ತಿ ತಗೊಂಡ್ ಪಾಸ್ ಆಗಿದ್ರಪ್ಪ ಅಂತಂದ್ರ 10th ಒಳಗ ಇಂಗ್ಲಿಷು ಮತ್ತೆ ಸೆಕೆಂಡ್ PUC ಒಳಗ ಇಂಗ್ಲಿಷು 50% ತಗೊಂಡ್ ಪಾಸ್ ಆಗಿದ್ರಪ್ಪ ಅಂತ ನೋಡ್ರಿ, ನೀವು IMU ಮೇ ಒಳಗ ಎಕ್ಸಾಮ್ ಐತಿ, IMU CET ಅವ್ರದ್ದು. ಆ ಎಕ್ಸಾಮ್ ನ ನೀವು ಪಾಸ್ ಆಗ್ಬೇಕಾಗಿ ಬರುತ್ತಾ. ಆ ಎಕ್ಸಾಮ್ ಪಾಸ್ ಆದ್ಮೇಲೆ ನೀವು ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಅಥವಾ BSc ಇನ್ ನಾಟಿಕಲ್ ಸೈನ್ಸ್ ನೀವು ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ನಿಮಗೆ ಸ್ಕಾಲರ್ಶಿಪ್ ಹಾಗೂ ಸ್ಪಾನ್ಸರ್ ಎರಡೂ ಸಿಗ್ತಾರ. ನೋಡ್ರಿ, ಅಕಸ್ಮಾತ್ ನಿಮ್ಮ ಬ್ಯಾಕ್ ಗ್ರೌಂಡ್ ಏನಾದ್ರು ಆರ್ಟ್ಸ್ ಅಥವಾ ಕಾಮರ್ಸ್ ಇತ್ತಪ್ಪ ಅಂತ ನೋಡ್ರಿ, ನೀವು ಕೂಡ ಜಾಯ್ನ್ ಆಗ್ಬೋದು. ಅದು ಹೆಂಗಪ್ಪ ಅಂತ ನೋಡ್ರಿ, ನೀವು GP ರೇಟಿಂಗ್ ಕೋರ್ಸ್ 6 months ಕೋರ್ಸ್ ನಾವು ಮಾಡ್ಲೇಬೇಕಾಗಿ ಬರುತ್ತೆ. ನೋಡ್ರಿ, ಇದಕ್ಕೆ ಕೋರ್ಸ್ ಮಾಡಕ 3 ಬೆಸ್ಟ್ ಕಾಲೇಜಸ್ ಇಂಡಿಯಾನಾಗ ಇಲ್ಲೇನದ ನೋಡ್ರಿ, ಇವು 3 ಬೆಸ್ಟ್ ಕಾಲೇಜಸ್. ನೋಡ್ರಿ, ಇವೆಲ್ಲಾ ನೋಡಾಕತ್ರ ಏನು ಇಂಪಾರ್ಟೆಂಟ್ ಐತಪ್ಪ ಅಂತ ನೋಡ್ರಿ, 17ರಿಂದ 25 ಒಳಗ ನಾವು ಕಲಿಬೇಕು, ನಾವು ನಮ್ದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬೇಕು, ನಾವು ಗ್ರಾಜುಯೇಷನ್ ಅನ್ನ ನಾವು ಪಾಸ್ ಆಗಬೇಕು. ಅದು ಮಾತ್ರ ಬಹಳ ಇಂಪಾರ್ಟೆಂಟ್ ಐತಿ. ಯಾವುದೇ ಒಂದು ಏಜೆನ್ಸಿಗೆ 10th ಪಾಸ್ ಆದ್ಮೇಲೆ ನೀವು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೆ ಅದು ಆಗಂಗಿಲ್ಲ. ಸೊ ಆ ತರ ಮಾಡ್ಕೊಂಡು ರೊಕ್ಕ ಹಾಳು ಮಾಡ್ಕೋಬೇಡ್ರಿ. ನೀವು ಎಕ್ಸಾಮ್ ಪಾಸ್ ಆಗ್ರಿ, ನೀವು ದೊಡ್ಡ ಆಫೀಸರ್ ನೌಕರಿಗೆ ನೀವು ಹೋಗ್ರಿ. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಕಳಿಸ್ಬಿಡ್ರಿ. ನಮಸ್ಕಾರ.